ಬ್ರಷ್ ಕಟರ್ ಎಳೆದಿ ಸ್ಟಾರ್ಟ್ ಆಗ್ತಿಲ್ವಾ? ಒಂದ್ ಚಿಕ್ಕ ಪರಿಹಾರ ಮಾಡಿದ್ರೆ ಬ್ರಷ್ ಕಟ್ರು ನೀವು 1 ತಿಂಗಳು 2 ತಿಂಗಳು 3 ತಿಂಗಳು ಇಟ್ರು ಟಕ್ ಅಂತ 2 ಇಲ್ಲ 3ನೇ ಸೆಲ್ಫ್ಗೆ ಸ್ಟಾರ್ಟ್ ಆಗುತ್ತೆ. ಏನ್ ಗೊತ್ತಾ ಅದು? ವಿಡಿಯೋ ನೋಡಿ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ಇದು ನನ್ನ ಶ್ರೀಹರಿ ವನ. ನಮ್ಮ ಹಳೆಯ ಮೊದಲನೇ ವಿಡಿಯೋ ಬಿಟ್ಟಿದೆ ನಾನು ಈ ಬ್ರಷ್ ಕಟರ್ ಸೀರೀಸ್ ಅಲ್ಲಿ. ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ತುಂಬಾನೇ ಥ್ಯಾಂಕ್ಸ್ ಎಲ್ರಿಗೂ. ನಿಮ್ಮೆಲ್ರಿಗೂ ಅದೊಂದು ಸಣ್ಣ ನಾನ್ ಮಾಡಿದಂತ ಒಂದು ಚಿಕ್ಕ ಏನ್ ಹೇಳ್ತಾರೆ ಆ ಮೇಂಟೆನೆನ್ಸ್ ಇಷ್ಟ ಆಗಿದೆ ಅನ್ಕೊಂತೀನಿ. ತುಂಬಾ ಜನ ಕಮೆಂಟ್ ಮಾಡಿದ್ರು, ಇಲ್ಲ ಇದು ಫಸ್ಟ್ ನಾವು ನೋಡಿದ್ದು ಹಾಗೆ ಹೀಗೆ ಅಂತ. ಬಟ್ ನಾನೇನಂದ್ರೆ ಆ ಗ್ರೀಸು ಸೊ ಆತರ ಎಲ್ಲ ತುಂಬಾ ಈಸಿಯಾಗಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಇದನ್ನ ನನ್ನ ಕಡೆಯಿಂದ ತಿಳಿಸೋಣ ಅಂತ ಒಂದು ಪ್ರಯತ್ನದಲ್ಲಿ ತಿಳಿಸ್ದೆ. ಮತ್ತೆ ತುಂಬಾ ಜನದ ತಲೆಯಲ್ಲಿ ಇನ್ನೊಂದು ಕ್ವಶನ್ ಏನಿದೆ ಅಂದ್ರೆ ಆಯಿಲ್ ಹಾಕ್ಬಹುದು ಅಂದ್ರು. ಯಾವುದೇ ಕಾರಣಕ್ಕೂ ಆಯಿಲ್ ಹಾಕ್ಬೇಡಿ. ಯಾಕಂದ್ರೆ ಆಯಿಲ್ ಈ ಬಿಸಿ ಟೆಂಪರೇಚರ್ಗೆ ಅಲ್ಲಿ ಆವಿ ಆಗ್ಬಿಡುತ್ತೆ, ಇಲ್ಲಾಂದ್ರೆ ನೀಟಾಗಿ ಅಲ್ಲಿ ಕೂರಲ್ಲ. ಗ್ರೀಸು ಬೆಸ್ಟ್. ಗ್ರೀಸ್ ಬಿಟ್ರೆ ಬೇರೆ ಏನು ಹಾಕ್ಬೇಡಿ. ಅದಕ್ಕೇನೆ ಅದು ಗ್ರೀಸಿಂಗ್ ಜಾಗ ಅಂತಾನೆ ಇರೋದು. ಸೊ ತುಂಬಾ ಜನ ಆಯಿಲ್ ಹಾಕ್ಬೋದು ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡಿದ್ರು. ದಯವಿಟ್ಟು ಆಯಿಲ್ ಹಾಕ್ಬೇಡಿ, ಬರೀ ಗ್ರೀಸ್ ಮಾತ್ರ ಉಪಯೋಗಿಸಿ. ಅದು ಈ ತರ ಆದ್ರೂ ಒಂದು ಒಳ್ಳೆ ಕ್ವಾಲಿಟಿ ಗ್ರೀಸ್ ನ ತಗೊಂಡು ಉಪಯೋಗಿಸಿ. ಸೊ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ಇಲ್ಲಿ ಲಿಂಕ್ ಬಟನ್ ಅಲ್ಲಿ ಬರ್ತಿದೆ ಆ ವಿಡಿಯೋ, ದಯವಿಟ್ಟು ನೋಡಿ ಅಲ್ಲಿ. ಈಗ ಬನ್ನಿ ನಮ್ಮ 2ನೇ ಸೀರೀಸ್ಗೆ ಹೋಗೋಣ. ಆ 2ನೇ ಸೀರೀಸ್ ಏನಂದ್ರೆ ನಿಮ್ಮ ಬ್ರಷ್ ಕಟರ್. ಈಗ ನೋಡಿ, ನೀವು ಯೂಸ್ ಮಾಡಿರ್ತೀರಾ ಒಂದ್ 2 ತಿಂಗಳು 3 ತಿಂಗಳು, ಅದಾದ ನಂತರ ಮತ್ತೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟೇ ಆಗಲ್ಲ ಬ್ರಷ್ ಕಟರ್. ಎಳೆದಿ ಸಾಕಾಗ್ಬಿಡುತ್ತೆ. ಏನಕ್ಕೆ ಆತರ ಆಗುತ್ತೆ ಅಂತ ಗೊತ್ತಾ ನಿಮ್ಗೆ? ನೀವೇನಾರು ಆತರ ಒಂದು ಸಮಸ್ಯೆಯಲ್ಲಿ ಇದೀರಾ? ಅದಕ್ಕೊಂದ್ ಸಣ್ಣ ಪರಿಹಾರ ಇದೆ. ನೀವ್ ಯಾವಾಗ್ಲೇ ಬ್ರಷ್ ಕಟರ್ ನಿಲ್ಸ್ಬೇಕಾದ್ರೆ ಈ ಒಂದು ಟ್ರಿಕ್ ನ ಉಪಯೋಗಿಸಿ. ನೋಡಿ, ಈಗ ನಾನು ಈ ಬ್ರಷ್ ಕಟರ್ ನಿಲ್ಸಿ ಸುಮಾರು ಒಂದು 2 to 3 weeks ಆಗಿದೆ. ಇಲ್ಲಿವರೆಗೂ ನಾನು ಸ್ಟಾರ್ಟ್ ಮಾಡಿಲ್ಲ. ನೋಡಿ ಈಗ ಎಷ್ಟು ನೀಟಾಗಿ ಸ್ಟಾರ್ಟ್ ಆಗುತ್ತೆ ಅಂತ. ನೋಡಿ, ಯಾವ್ದೇ ಕಾರಣಕ್ಕೂ ಕೆಲವ್ರು ಹೇಳ್ತಾರೆ ಈ ಚೋಕ್ ಹಚ್ಬಿಟ್ಟು ಸ್ಟಾರ್ಟ್ ಮಾಡಿ ಟಕ್ ಅಂತ ಸ್ಟಾರ್ಟ್ ಆಗುತ್ತೆ ಅಂತ. ನೀವು ತುಂಬಾ ದಿನ ನಿಲ್ಸಿದಾಗ ಚೋಕ್ ಹಾಕಿ ಸ್ಟಾರ್ಟ್ ಮಾಡಿದಾಗ ಇನ್ನೂ ರಿಚ್ ಆಗ್ಬಿಡುತ್ತೆ. ನಿಮ್ಗೆಲ್ಲ ಜ್ಞಾಪನ ಇದೆ, ನಮ್ಮ ಹಳೆ ಬಜಾಜ್ ಚೇತಕಕ್ಕೆ ಬಗ್ಸ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ರು ನೀಟಾಗಿ ಸ್ಟಾರ್ಟ್ ಆಗ್ಲಿ ಅಂತ. ಸೊ ಇದು ಅದೇ ತರ ಒಂದು ಟ್ರಿಕ್ ಇದೆ. ಬಟ್ ನೀವು ಇದು ಆಫ್ ಮಾಡ್ಬೇಕಾದ್ರೆ ಅದನ್ನ ಉಪಯೋಗಿಸ್ಬೇಕು. ನೋಡಿ ಈಗ ಹೆಂಗ್ ಸ್ಟಾರ್ಟ್ ಆಗುತ್ತೆ ನಮ್ ಬ್ರಷ್ ಕಟ್ರು. ನೋಡಿ ಹೆಂಗ್ ಸ್ಟಾರ್ಟ್ ಆಯ್ತು. ಕೆಲವ್ರದ್ದು ಸ್ಟಾರ್ಟೇ ಆಗಲ್ಲ. ಆಫ್ ಮಾಡ್ತೇನೆ. ಕೆಲವ್ರದ್ದು ಸ್ಟಾರ್ಟೇ ಆಗಲ್ಲ. ನಮ್ದು ನೋಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಇಲ್ಲ 4 ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಒಂದು ಟ್ರಿಕ್ ಇದೆ. ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ತುಂಬಾನೇ ಸಿಂಪಲ್ ಆದ ಟ್ರಿಕ್. ಈಗ ನೀವು ಬ್ರಷ್ ಕಟ್ರು ಉಪಯೋಗಿಸ್ತಾ ಇರ್ತೀರಾ. ಈಗ ಫುಲ್ ಬ್ರಷ್ ಕಟ್ರು ನಾನು ಪೂರ್ತಿ ಯೂಸ್ ಮಾಡಿ ತಗೊಂಬಂದಿದ್ದೀನಿ. ಓಕೆ, ಈಗ ಏನೋ ಒಂದು ಅರ್ಜೆಂಟ್ ಕೆಲಸ ಬಂತು. ಆದಷ್ಟು ಏನ್ ಮಾಡಿ, ಈ ಬ್ರಷ್ ಕಟ್ರಲ್ಲಿ ಪೆಟ್ರೋಲ್ ಇರಬಾರ್ದು. ಪೆಟ್ರೋಲ್ ಪೂರ್ತಿ ಖಾಲಿವರೆಗೂ ನೀವು ಉಪಯೋಗಿಸಿ. ಇಲ್ಲ ಅಂದ್ರೆ ಈಗ ಪೆಟ್ರೋಲ್ ಇದೆ ಅಂತ ಅನ್ಕೊಳ್ಳಿ, ನೀವು ನಿಲ್ಸ್ಬೇಕಾಗತ್ತೆ. ಈಗ ನನಗೆ ಇವತ್ತು ಕೆಲಸ ಮುಗೀತು, ನಿಲ್ಸ್ಬೇಕು. ಬಟ್ ಅದರಲ್ಲಿ ಪೆಟ್ರೋಲ್ ಇದೆ. ಆಗೇನ್ ಮಾಡಿ ಅಂದ್ರೆ ನೋಡಿ, ಇಲ್ಲಿ ನಿಮ್ಗೆ ನೋಡಿ, ಇಲ್ಲಿ ಈ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ಫ್ಯೂಯಲ್ ಹೋಗಿ ಇಲ್ಲಿಂದ ಆಚೆ ಬರ್ತಾ ಇದೆ. ಕಾಣಿಸ್ತಾ ಇದೆಯಾ? ಇಲ್ಲಿಂದ ಫ್ಯೂಯಲ್ ಹೋಗಿ ಇಲ್ಲಿಂದ ಆಚೆ ಬರುತ್ತೆ ನಮ್ಮ ಬ್ರಷ್ ಕಟ್ರಲ್ಲಿ. ಮತ್ತೆ ಇಲ್ಲಿ ಒಂದು ಪ್ರೆಸ್ಸಿಂಗ್ ಬಟನ್ ಇರುತ್ತೆ ನೋಡಿ. ಇಲ್ಲಿ ಏನಂದ್ರೆ ಫ್ಯೂಯಲ್ ನಮ್ಮ ಕಾರ್ಬೋರೇಟರ್ಗೆ ಹೋಗಿ ಬರ್ಲಿ ಅಂತ. ಇದೇನಾಗುತ್ತೆ ಅಂದ್ರೆ ನಾವು ಈ ಫ್ಯೂಯಲ್ ಜೊತೆಗೆ ನಾವು 2T ಆಯಿಲ್ ಹಾಕ್ತಿವಿ. ಇದೇನಾಗ್ಬಿಡುತ್ತೆ ಅಂದ್ರೆ ಕಾರ್ಬೋರೇಟರ್ ಅಲ್ಲಿ ಪೆಟ್ರೋಲ್ ಹಾವಿ ಆಗ್ಬಿಡುತ್ತೆ. ಆ 2T ಆಯಿಲ್ ಹೋಗಿ ಅಲ್ಲೇ ಕೂತ್ಕೊಂಡಿರುತ್ತೆ. ಆ 2T ಆಯಿಲ್ ಅಲ್ಲಿ ಡೆಪಾಸಿಟ್ ಆಗಿ ಏನಾಗುತ್ತೆ, ನೀವು ನೆಕ್ಸ್ಟ್ ಟೈಮ್ ಮತ್ತೆ ಪೆಟ್ರೋಲ್ ಹಾಕಿದಾಗ ಆ 2T ಆಯಿಲ್ ಮೇಲೆ ಹೋಗಿ ಕೂತಾಗ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಪೆಟ್ರೋಲ್ ಕಂಟೆಂಟ್ ಕಮ್ಮಿ ಆಗಿರೋದ್ರಿಂದ ಸ್ಟಾರ್ಟ್ ಆಗಲ್ಲ. ಸೊ ಅದಕ್ಕೆ ತುಂಬಾ ಜನ ಹೊಡೆದಿ ನಾವು ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ಒಂದು ಈಸಿ ವೇ ನಾನೇನ್ ಮಾಡ್ತೀನಿ ಅಂದ್ರೆ ನೋಡಿ, ಈಗ ನಾನು ಇವತ್ತು ಬ್ರಷ್ ಕಟ್ರ್ ನಿಲ್ಸ್ಬೇಕು. ನೋಡಿ ಈಗ ಸ್ಟಾರ್ಟ್ ಮಾಡ್ತೀನಿ. ಒಂದ್ ಸ್ವಲ್ಪ ಸೌಂಡ್ ಬರುತ್ತೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ. ನೋಡಿ ಈಗ ಬ್ರಷ್ ಕಟ್ರ್ ಸ್ಟಾರ್ಟ್ ಆಗಿದೆ. ಒಂದ್ಸತಿ ಫ್ಯೂಯಲ್ ಟ್ಯಾಂಕ್ ಲೂಸ್ ಮಾಡ್ಬಿಟ್ಟು ಈ ವೈರ್ನ ತೆಗೆದ್ಬಿಡ್ತೀನಿ. ಅಂದ್ರೆ ಇದು ಒಳಗಡೆಗೆ ಫ್ಯೂಯಲ್ ಹೋಗುವಂತ ವೈರು ನಾವು ತೋರಿಸಿದ್ನಲ್ಲ. ಈಗ ಏನಾಗುತ್ತೆ ಅಂದ್ರೆ ಬ್ರಷ್ ಕಟರು ಒಂದ್ ಸ್ವಲ್ಪ ಹೊತ್ತು ಓಡಿ ನೋಡಿ ಆಫ್ ಆಗೋಯ್ತು. ಏನಾಯ್ತು ಅಂದ್ರೆ ಆಗ ನೋಡಿ, ಇಲ್ಲಿಂದ ಫ್ಯೂಯಲ್ ಒಳಗೆ ಹೋಗೋದ್ ನಿಲ್ತು. ಆಗೇನಾಯ್ತು, ಕಾರ್ಬೋರೇಟರ್ ಅಲ್ಲಿ ಇರೋ ಅಂತ ಎಲ್ಲಾ ಫ್ಯೂಯಲ್ ಬ್ರಷ್ ಕಟ್ರು ಖಾಲಿ ಮಾಡ್ಬಿಡ್ತು. ಸೊ ಆಗೇನಾಗುತ್ತೆ, ಕಾರ್ಬೋರೇಟರ್ ಅಲ್ಲಿ ಆಯಿಲ್ ನ ಕಂಟೆಂಟ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ನೀವು ಇದೆಲ್ಲ ತೆಗೆದ್ಮೇಲೆ ಮರೀದಿಲ್ರ ಮತ್ತೆ ನೀವು ಫ್ಯೂಯಲ್ ಕ್ಯಾಪ್ ಹಾಕಿ ಇದನ್ನ ಟೈಟ್ ಮಾಡಿ. ಇದನ್ನ ಟೈಟ್ ಅಲ್ಲಿ ಇದ್ದಾಗ ನೀವು ಇದು ತೆಗೆದ್ರೆ ಪೆಟ್ರೋಲ್ ಆಚೆ ಬಂದ್ಬಿಡುತ್ತೆ ಅಲ್ಲಿಂದ. ಯಾಕಂದ್ರೆ ಒಳಗಡೆ ಆಲ್ರೆಡಿ ನಾವು
ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿರ್ತೀವಿ. ಸೊ ಮತ್ತೆ ಹಾಕ್ಬಿಟ್ಟು ಟೈಟ್ ಮಾಡ್ಬಿಟ್ರೆ ನೋಡಿ ಇಲ್ಲಿ ಒಂಚೂರು ಫ್ಯೂಯಲ್ ಇರಲ್ಲ. ನೆಕ್ಸ್ಟ್ ಟೈಮ್ ನೀವು ಟಕ್ಕಂತ ಹಿಂಗೆ ಹೇಳೋದ್ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಒಂದು ಸಿಂಪಲ್ ಟ್ರಿಕ್ ಇದು. ಪ್ಲಸ್ ಇನ್ನೂ ಒಂದು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಪೆಟ್ರೋಲ್ಗೆ ನಾವು ಒಳ್ಳೆ ಕ್ವಾಂಟಿಟಿ ಆದಂತ ಆಯಿಲ್ ಆಗ್ತಾ ಇಲ್ಲ. ಅದರಿಂದನೂ ಒಂದೊಂದು ಟೈಮು ಬ್ರಷ್ ಕಟ್ರಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರುತ್ತೆ. ನಾನು ಅದಕ್ಕೊಂದು ಚಿಕ್ಕದೊಂದು ಸೊಲ್ಯೂಷನ್ ಕಂಡು ಹಿಡ್ಕೊಂಡಿದ್ದೆ. ನಾನೇನ್ ಮಾಡ್ತೀನಿ, ಯಾವ್ದು ಪ್ಯಾಕೆಟ್ ಅಲ್ಲಿ ಬರುವಂತ ಆಯಿಲ್ ಹಾಕಲ್ಲ. ಈ ತರ ಒಂದು ಪ್ಯಾಕೆಟ್, ಈ ತರ ಒಂದು ಡಬ್ಬ ತಗೊಂತೀನಿ. ಇದು ನೋಡಿ ಸುಮಾರು ನಿಮ್ಗೆ 177 ರೂಪಾಯಿ ಇದೆ. ನಿಮ್ಗೆ ಹೋಲ್ಸೇಲ್ ಅಲ್ಲಿ ಅಲ್ಲಿ ಇಲ್ಲಿ ತಗೊಂಡ್ರೆ ಒಂದು 150, 160 ರೂಪಾಯಿ ಕೊಡ್ತಾರೆ. ನೀವು 177 ರೂಪಾಯಿ ಕೊಟ್ಟರು ಇದು ಅರ್ಧ ಲೀಟರ್ ಇರುತ್ತೆ. ಇದನ್ನ ನೀವು ಬರೀ 40 ml ನಿಮ್ಮ ಪೆಟ್ರೋಲ್ ಜೊತೆ ಹಾಕೊಂಡ್ ಬಂದ್ರೆ ನಿಮ್ಗೆ ಒಂದು 15ರಿಂದ 16 ರೂಪಾಯಿ ಬೀಳುತ್ತೆ 140 ml ಗೆ. ಅದೇ ಪ್ಯಾಕೆಟ್ ತಗೊಂಡ್ರೆ ನಿಮ್ಗೆ 20 ರೂಪಾಯಿ, 22 ರೂಪಾಯಿ ಬೀಳುತ್ತೆ. ಸೊ ಇದ್ರಲ್ಲಿ ಹಾಕಿದ್ರೆ ಸೇವಿಂಗು, ಪ್ಲಸ್ ಇದು ತುಂಬಾನೇ ಒಳ್ಳೆ ಕ್ವಾಲಿಟಿ ಆಗಿರುತ್ತೆ. ಪ್ಲಸ್ ನಿಮ್ಗೆ ಇನ್ನೊಂದೇನಂದ್ರೆ ಇದು ಸ್ವಲ್ಪ ಗ್ರೀನ್ ಕಲರ್ ಇರುತ್ತೆ. ನೀವು ಇದ್ರಲ್ಲಿ ಹಾಕಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಇದು ನಾರ್ಮಲ್ ಪೆಟ್ರೋಲ್ ನೋಡಿ, ನಾನು ಆಯಿಲ್ ಹಾಕಿದ್ಮೇಲೆ ನೋಡಿ ಇದು ಗ್ರೀನ್ ಕಲರ್ ಆಗ್ಬಿಡುತ್ತೆ ಈ ತರ. ಅದೇ ನೀವು ಪ್ಯಾಕೆಟ್ ಅಲ್ಲಿ ಹಾಕುವಂತ ಟೂಟಿ ಆಯಿಲ್ ಹಾಕಿದ್ರೆ ಹಿಂಗ್ ಗ್ರೀನ್ ಕಲರ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ನಾನು ಆಯಿಲ್ ಹಾಕಿದೀನೋ ಇಲ್ವೋ ಅನ್ನೋದೇ ಕೆಲವೊಂದು ಟೈಮ್ ಗೊತ್ತಿರಲ್ಲ, ನೀವು ಎತ್ತಿಟ್ಟಾಗಿ ಈ ತರ. ಸೊ ಈ ತರ ಬಾಟ್ಲ್ ಯೂಸ್ ಮಾಡಿದ್ರೆ ನಿಮ್ಗೆ ಇದೊಂಚೂರು ಕಲರ್ ಚೇಂಜ್ ಆಗುತ್ತೆ. ಆಗ ನಿಮ್ಗೆ ಎನಿ ಟೈಮ್ ಗೊತ್ತಾಗುತ್ತೆ ಇದು ಆಯಿಲ್ಡು, ಇದು ವಿತೌಟ್ ಆಯಿಲ್ಡು ಅಂತ. ಆಗ ಏನಾಗುತ್ತೆ ಅಂದ್ರೆ ನಾವು ಎಕ್ಸಸ್ ಹಾಕೋದನ್ನ ಒಂದು ಅವಾಯ್ಡ್ ಮಾಡ್ಬೋದು. ಇದು ಹಾಕೋದು ತುಂಬಾನೇ ಈಸಿ. ಜಸ್ಟ್ ಇದ್ರೊಳಗಡೆ ಒಂದು ನಾನು ಸಿರೆಂಜ್ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಈ ತರ ಒನ್ ಟೈಮ್ 20 ml ಒಂದು ಸಿರೆಂಜ್ ತಗೊಂಡು ಇಟ್ಕೊಳ್ಳಿ. 40 ml ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು. ಬಟ್ 40 ml ಸಿಗೋದು ನನ್ನ ಪ್ರಕಾರ ಡೌಟು. ನಾನು ತುಂಬಾ ಹುಡುಕಿದ್ದೀನಿ. ನಾನೇನ್ ಮಾಡ್ತೀನಿ ನೋಡಿ, 2 ಲೀಟರ್ ಫ್ಯೂಯಲ್ಗೆ ಇದಕ್ಕೆ ನಾನೀಗ 80 ml ಹಾಕ್ತೀನಿ. ಸೊ ನಾನು ಇದು ಕ್ಯಾಸ್ಟ್ರಾಲ್ ಏನಕ್ಕೆ ಉಪಯೋಗಿಸ್ತೀನಿ ಅಂದ್ರೆ ನೋಡಿ, ಇದ್ರ ಆಯಿಲ್ ಗ್ರೀನ್ ಕಲರ್ ಇರುತ್ತೆ. ಸೊ ಇದೇನಾಗುತ್ತೆ ಅಂದ್ರೆ ನಾನು ಇವಾಗ ಈ ಸತಿ ನಾನು ಆಯಿಲ್ ಹಾಕಿ ಎತ್ತಿಟ್ಟಿರ್ತೀನಿ. ನೆಕ್ಸ್ಟ್ ಟೈಮ್ ನನಗೆ ಮರ್ತೋಗ್ಬಿಡುತ್ತೆ ಇದಕ್ಕೆ ಆಯಿಲ್ ಇದೆಯೋ ಇಲ್ವೋ ಅಂತ ಗೊತ್ತಾಗಲ್ಲ. ಅದಕ್ಕೆ ಇದು ಬಳಸೋದ್ರಿಂದ ಏನಾಗುತ್ತೆ ನೋಡಿ, ಪೆಟ್ರೋಲ್ ಕಲರೇ ಚೇಂಜ್ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಕ್ಸಾಕ್ಟ್ 20 ml ನಾನು ತುಂಬ್ಕೊಂತೀನಿ. ಪೆಟ್ರೋಲ್ಗೆ ಹಾಕಿದ ತಕ್ಷಣ ಪೆಟ್ರೋಲ್ ಕಲರ್ ಚೇಂಜ್ ಆಗ್ಬಿಡುತ್ತೆ. ಸೊ ಅವಾಗ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ, ಓಕೆ ನಾನು ಆಯಿಲ್ ಹಾಕಿದ್ದೀನಿ ಅಂತ. ನೋಡಿ ಪೂರ್ತಿ 80 ml ಹಾಕ್ಬಿಟ್ಟಿದ್ದೀನಿ. ಅಂದ್ರೆ 2 ಲೀಟರ್ ಪೆಟ್ರೋಲ್ಗೆ ಪೂರ್ತಿ ಹಾಕಿದೆ. ನೋಡಿ ಕಲರೇ ಚೇಂಜ್ ಆಗೋಯ್ತು. ಈಗ ನಿಮ್ಗೆ ಯಾವಾಗ ಬೇಕಾದ್ರೆ ಎಲ್ಲಿ ಎತ್ತಿಟ್ಟಿದ್ರು ಗೊತ್ತಾಗುತ್ತೆ ನೀವು ಆಯಿಲ್ ಹಾಕೊಂಡಿದ್ರೆ ಇಲ್ವೋ. ಇದು ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿ ಇದೆ ನಮ್ಮ ಬ್ರಷ್ ಕಟ್ರು ಈ ಸ್ಟಾರ್ಟಿಂಗ್ ಟ್ರಬಲ್ನ ಅವಾಯ್ಡ್ ಮಾಡೋದಕ್ಕೆ. ಏನಿಲ್ಲ, ಬೇಸಿಕ್ ಅಷ್ಟೇ ಇದು. ಏನಂದ್ರೆ ಕಾರ್ಬೋರೇಟರ್ ಅಲ್ಲಿ ಯಾವಾಗ್ಲೂ ಫ್ಯೂಯಲ್ ಇಲ್ದಂಗೆ ನೋಡ್ಕೊಬೇಕು. ಇಲ್ಲ ಪೂರ್ತಿ ಫ್ಯೂಯಲ್ ಖಾಲಿ ಆಗೋರ್ಗಾದ್ರೂ ಹೊಡೀರಿ. ಇಲ್ಲ ಮಧ್ಯಾಹ್ನ ಅರ್ಜೆಂಟ್ ಕೆಲಸ ಬಂದ್ಬಿಟ್ಟು ನಾನು ನಿಲ್ಸ್ಬೇಕು ಅಂದಾಗ ನಾನು ಹೇಳಿದ್ನಲ್ಲ, ಈ ಪೈಪ್ನ ತೆಗೆದ್ರೆ ನಿಮ್ಗೆ ನೀಟಾಗಿ ಒಳಗಡೆ ಫ್ಯೂಯಲ್ ಹೋಗಲ್ಲ. ಅದು ತೆಗಿಬೇಕಾದ್ರೆ ಇದನ್ನ ಒಂದ್ ಸ್ವಲ್ಪ ಲೂಸ್ ಮಾಡ್ಕೊಂಡು ತೆಗಿಯೋದು ಮಾತ್ರ ಮರಿಬೇಡಿ. ಇದೇ ತರ ಮತ್ತೆ ನೆಕ್ಸ್ಟ್ ನಾನು ತುಂಬಾ ಈಸಿಯಾಗಿ ಯಾವ ತರ ಬೆಲ್ಟ್ ಹಾಕೊಬಹುದು, ಮತ್ತೆ ನಾವು ತುಂಬಾ ಹೊತ್ತು ಬ್ರಷ್ ಕಟರ್ನ ಹೇಗೆ ಯೂಸ್ ಮಾಡ್ಬೋದು ಈಸಿಯಾಗಿ, ಸೊಂಟ ನೋವು ಏನು ಬರ್ದಿಲ್ರ ಅಂತ ಅದನ್ನ ನೆಕ್ಸ್ಟ್ ಸೀರೀಸ್ ಅಲ್ಲಿ ನೋಡೋಣ. ನಿಮ್ಮ ಸಪೋರ್ಟ್ ಇದೇ ತರ ಇರಲಿ. ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಈ ತರ ಕಂಟೆಂಟ್ ಇಷ್ಟ ಆಗಿದ್ರೆ. ಸೊ ಇದ್ರ ಬೆಲೆನೂ ನಾನು ಖಂಡಿತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಯಾಕಂದ್ರೆ ಇದ್ರ ಪೂರ್ತಿ ಉಪಯೋಗಗಳು ಏನೇನು ಅಂತ ತೋರಿಸಿ ಲಾಸ್ಟ್ ಬೆಲೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದಗಳು, ಶುಭ ದಿನ. ಮತ್ತೆ ಮುಂದಿನ ಸೀರೀಸ್ ಅಲ್ಲಿ ಸಿಕ್ಕಣ.